ಬಾಯಲ್ಲಿ ಲಿಟ್ರಿ ಕರಗಬೇಕು ಅಷ್ಟು ಸಾಫ್ಟ್ ಆಗಿ ಬೆಣ್ಣೆ ಮುರುಕನ್ನ ಬೇಕರಿಗಳಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಮಾಡಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿಎನ್ಎಸ್ ಹೋಮ್ ಕುಕಿಂಗ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ 1 kg ಪರ್ಫೆಕ್ಟ್ ಅಳತೆಯಲ್ಲಿ ಬೆಣ್ಣೆ ಮುರುಕನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಬೆಣ್ಣೆ ಮುರುಕನ್ನ ನೀವು 6 ತಿಂಗಳ ಮಗು ಕೈಯಲ್ಲಿ ಕೊಟ್ಟರು ಕೂಡ ಅದು ಚೀಪಿ ತಿನ್ನೋಕೊಳ್ಳುತ್ತೆ. ಅಷ್ಟು ಸಾಫ್ಟ್ ಆಗಿ ಹಾಗೆ ಎಷ್ಟು ಕ್ರಿಸ್ಪಿ ಆಗಿ ಬೆಣ್ಣೆ ಮುರುಕನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದೇನಪ್ಪಾ ಅಂದ್ರೆ ಈಗ ರಜೆ ಶುರು ಆಯ್ತು. ಈ ರಜೆಯಲ್ಲಿ ಮಕ್ಕಳಿಗೆ ಡೈಲಿ ಸ್ನಾಕ್ಸ್ ಬೇಕಾಗಿರುತ್ತೆ. ಸೊ ಇದನ್ನ ನೀವು 1 kg ಆಗುವಷ್ಟು ಮನೆಯಲ್ಲಿ ಒಂದ್ಸತಿ ಮಾಡಿದ್ರೆ ಸಾಕು. 2 ರಿಂದ 3 ತಿಂಗಳವರೆಗೂ ಕೂಡ ನೀವು ಇದನ್ನ ಸ್ಟೋರ್ ಮಾಡಿ ಇಡಬಹುದು. ತುಂಬಾನೇ ಕ್ರಿಸ್ಪಿ ಆಗಿ ಇರುತ್ತೆ, ಹಾಗೆ ತುಂಬಾನೇ ಸಾಫ್ಟ್ ಆಗಿ ಕೂಡ ಇರುತ್ತೆ. ಈ ವಿಡಿಯೋನ ಮಿಸ್ ಮಾಡದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಲ್ಲವನ್ನ ಒಂದೇ ಮೆಜರ್ಮೆಂಟ್ ಆಗಿ ತಗೋಬೇಕು. ಒಂದು ಪಾತ್ರೆ ಅಥವಾ ಒಂದು ಗ್ಲಾಸ್ ನಿಂದನೇ ಅಳತೆಯನ್ನ ಮಾಡ್ಕೊಳ್ಳಿ. 1-2 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ಇದನ್ನ ನಾನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನ ನಾವು ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೋಬೇಕು. ನಾವು ಮನೆಯಲ್ಲಿ ಎಲ್ಲರೂ ಹೇಗ್ ಮಾಡ್ತೀವಿ ಅಂದ್ರೆ ಇದನ್ನ ಹಾಗೆ ಪೌಡರ್ ಅನ್ನಾಗಿ ಮಾಡ್ಕೋತೀವಿ. ಆ ರೀತಿ ಮಾಡ್ಕೋಬಾರ್ದು. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡೆ ಪೌಡರ್ ಮಾಡ್ಕೋದ್ರಿಂದಾನೇ ಇದು ತುಂಬಾನೇ ಸಾಫ್ಟ್ ಆಗಿ ಬೆಣ್ಣೆ ಮುರುಕಿಲಿ ರೆಡಿ ಆಗುತ್ತೆ. ಬೇಕರಿಗಳಲ್ಲಿ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ ಫ್ರೆಂಡ್ಸ್. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಈಗ ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ಜರಡಿ ಮಾಡಕ್ಕೆ ಸರಿ ಆಗೋದಿಲ್ಲ ಅಂದ್ಬಿಟ್ಟು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಮೊದಲೇ ಸೇರಿಸ್ಕೊಂಡು ಜರಡಿ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಕಸವನ್ನ ಬಂದಿದ್ದನ್ನ ಸೈಡ್ ಮಾಡಿಬಿಟ್ಟು ಮತ್ತೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, 1 ಕಪ್ ಹುರ್ಗಡ್ಲೆ ನಂತರ 3 ಕಪ್ ಅಕ್ಕಿ ಹಿಟ್ಟು ಸೇರಿಸಿದ್ರೆ ಇಲ್ಲಿ 1 kg ಆಗುವಷ್ಟು ಹಿಟ್ಟು ರೆಡಿ ಆಯಿತು. ನಾನಿಲ್ಲಿ 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಇಂಗು, 2 ಚಮಚದಷ್ಟು ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಚಮಚದಷ್ಟು ಓಂ ಕಾಳನ್ನ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ನಿಮ್ಗೆ ಆಪ್ಷನಲ್, ಬೇಕಂದ್ರೆ ಸೇರಿಸ್ಕೊಳ್ಳಿ, ಬೇಡಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. 1 ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನಾನು ಇಲ್ಲಿ 200 ಗ್ರಾಮ್ ಆಗುವಷ್ಟು ಬೆಣ್ಣೆಯನ್ನ ತಗೊಂಡಿದ್ದೀನಿ. ನೀವು ಪೂರ್ತಿ ಕೂಡ ಹಾಕೋಬಹುದು. ಆದ್ರೆ ನಾನಿಲ್ಲಿ ಪೂರ್ತಿ ಹಾಕ್ತಿಲ್ಲ. ಸೊ ನೀವು ಪೂರ್ತಿ ಬೇಕಂದ್ರೆ ಹಾಕೋಬಹುದು. ನಿಮ್ಗೆ ಅಳತೆ ಗೊತ್ತಾಗ್ಬೇಕಂದ್ರೆ ಒಂದು 1/4 kgಗೆ 2 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಸೇರಿಸ್ಕೋಬೇಕು. ನಾನಿಲ್ಲಿ 1 kgಗೆ 8 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಸೇರಿಸ್ಕೋತಾ ಇದ್ದೀನಿ. ಮೊದಲಿಗೆ 6 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಬೇಕಂದ್ರೆ 200 ಗ್ರಾಮ್ ಆಗುವಷ್ಟು ಬೆಣ್ಣೆ ಕೂಡ ಸೇರಿಸ್ಕೋಬಹುದು. ತುಂಬಾನೇ ಸಾಫ್ಟ್ ಆಗುತ್ತೆ. ನಾನಿಲ್ಲಿ ಕಪ್ ಅಳತೆಯಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ಗೆ 2 ಟೀ ಸ್ಪೂನ್ ಆಗುವಷ್ಟು ಆದ್ರೆ ಪರ್ಫೆಕ್ಟ್ ಅಳತೆ ಇದು. ಈಗ ಮತ್ತೆ 2 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕರಿಗಳಲ್ಲೆಲ್ಲ ಬೆಣ್ಣೆನೇ ಯೂಸ್ ಮಾಡ್ತಾರೆ. ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದ್ರೆ ನೀವು ತುಪ್ಪ ಕೂಡ ಯೂಸ್ ಮಾಡಬಹುದು. ಸ್ವಲ್ಪ ಬೆಣ್ಣೆ ಉಳಿದಿರೋದನ್ನ ಸೈಡ್ಗೆ ಇಟ್ಟಿದ್ದೀನಿ. ಹಿಟ್ಟು ಈ ರೀತಿ ಮುಷ್ಟಿ ಮಾಡಿದಾಗ ಮುಷ್ಟಿ ಆಗ್ಬೇಕು, ಅಂದ್ರೆ ನಮ್ದಿಲ್ಲಿ ಪರ್ಫೆಕ್ಟ್ ಆಗಿ ಬೆಣ್ಣೆ ಅಂಟುಕೊಂಡಿದೆ ಅಂತ ಅರ್ಥ. ಸ್ವಲ್ಪ ನೀರನ್ನ ಹಾಕ್ತಾ ಈಗ ನಾವು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದು ಕಲಸ್ಕೋಬೇಕು. ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಫ್ರೆಂಡ್ಸ್. ಈಗ ನಾನಿಲ್ಲಿ ನೀರ್ ಕುಡಿತೀವಲ್ಲ, ಆ ಗ್ಲಾಸ್ನಿಂದ 2 ಗ್ಲಾಸ್ ಆಗುವಷ್ಟು ನೀರ್ ಇದಕ್ಕೆ ಬೇಕಾಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ತಣ್ಣೀರನ್ನೇ ಸೇರಿಸಿದ್ದೀನಿ. ಕೋಲ್ಡ್ ವಾಟರ್ ಅನ್ನೇ, ನಾರ್ಮಲ್ ಕೋಲ್ಡ್ ವಾಟರ್ ಇರುತ್ತಲ್ಲ ಮನೆಯಲ್ಲಿ, ಅದನ್ನೇ ಸೇರಿಸಿದ್ದೀನಿ. ಬಿಸಿನೀರನ್ನ ಸೇರಿಸಿಲ್ಲ. ನೋಡಿ, ಈ ರೀತಿ ಸಾಫ್ಟ್ ಆಗಿ ನಾವು ನಾದ್ಕೋಬೇಕು. ಜಾಸ್ತಿ ಗಟ್ಟಿನೂ ನಾದ್ಕೋಬಾರ್ದು, ಜಾಸ್ತಿ ಮೃದುನು ನಾದ್ಕೋಬಾರ್ದು. ಈಗ ಇಲ್ಲಿ ನಾನು ಚಕ್ಲಿ ಮನೆಯನ್ನ ತಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಎಣ್ಣೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು. 1 ಸತಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಕೊನೆವರೆಗೂ ಇದನ್ನ ಯೂಸ್ ಮಾಡಬಹುದು. ಯಾಕಂದ್ರೆ ಎಣ್ಣೆ ಹಚ್ಚೋದ್ರಿಂದ ತುಂಬಾ ಸಲೀಸಾಗಿ ಇದು ಪಾಸ್ ಆಗುತ್ತೆ. ಮಿಸ್ ಮಾಡ್ದೇನೆ 1 ಸತಿ ಆದ್ರೂ ಮನೆಯಲ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ನೀವೇ ನನಗೆ ಕಮೆಂಟ್ ಅನ್ನ ಹಾಕ್ತೀರಾ ಇದು ಎಷ್ಟು ಟೇಸ್ಟಿ ಆಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಬೇಕರಿಗಳಲ್ಲಿ 1/4 kg 1/4 kg ತರೋದಕ್ಕಿಂತ ನಾವು ಮನೆಯಲ್ಲಿ ಮಾಡಿದ್ರೆ ಅಷ್ಟೇ ದುಡ್ಡಲ್ಲಿ 1 kg ಆಗುವಷ್ಟು ಬೆಣ್ಣೆ ಮುರುಕನ್ನ ಮಾಡಬಹುದು. ಪ್ಲೀಸ್ 1 ಸತಿ ಆದ್ರೂ ಮನೆಯಲ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಪ್ಲೀಸ್ ನನಗೆ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಅನ್ನ ಹಾಕಿ ಫ್ರೆಂಡ್ಸ್. ಈಗ ನಿಮ್ಗೆ ನಾನು 1 ಸತಿ ಚಕ್ಲಿಯನ್ನ ಒತ್ತಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಲೀಸಾಗಿ ನಮ್ದಿಲ್ಲಿ ಚಕ್ಲಿ ಬರ್ತಾ ಇದೆ ಅಂದ್ಬಿಟ್ಟು. ಈ ಬೆಣ್ಣೆ ಮುರುಕನ್ನ 1 ಸತಿ ಮನೆಯಲ್ಲಿ ಮಾಡಿದ್ರೆ ಸಾಕು, 2 ರಿಂದ 3 ತಿಂಗಳವರೆಗೂ ಸ್ಟೋರ್ ಮಾಡಿ ತಿನ್ಬಹುದು ಫ್ರೆಂಡ್ಸ್. ನಾನಿಲ್ಲಿ ಮೊದಲೇನೆ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಸ್ವಲ್ಪ ಇದರಲ್ಲಿ ಹಿಟ್ಟನ್ನ ಹಾಕಿ ನೋಡ್ತಾ ಇದ್ದೀನಿ. ಈ ರೀತಿ ಸ್ಲೋಲಿ ಬಬಲ್ಸ್ ಬಂದ ನಂತರ ನಾವು ಚಕ್ಲಿಯನ್ನ ಎಣ್ಣೆಯಲ್ಲಿ ಡೈರೆಕ್ಟ್ಲಿ ಒತ್ತಬೇಕಾಗುತ್ತೆ.
ಫ್ರೆಂಡ್ಸ್ ಇನ್ನೊಂದೇನಪ್ಪಾ ಅಂದ್ರೆ ಎಣ್ಣೆ ಜಾಸ್ತಿ ಬಿಸಿ ಮಾಡ್ಕೋಬೇಡ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪನೇ ಎಣ್ಣೆಯನ್ನ ಬಿಸಿ ಮಾಡ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ಎಣ್ಣೆ ಬಿಸಿ ಮಾಡ್ಕೋದ್ರಿಂದ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಹಸಿ ಎಣ್ಣೆ ಉಳಿಯುತ್ತೆ. ಸ್ವಲ್ಪ ಈ ರೀತಿ ಬಬಲ್ಸ್ ಕಮ್ಮಿ ಆದ ನಂತರ ನಾವು ಇದನ್ನ ಟರ್ನ್ ಮಾಡಿಕೊಂಡು ಮೇಲ್ಗಡೆ ಕರಿಬೇವಿನ ಸೊಪ್ಪನ್ನ ಹಾಕಿದ್ರೆ ಸಾಕು ಫ್ರೆಂಡ್ಸ್. ತುಂಬಾನೇ ಸಖತ್ತಾಗಿ ಬೇಕರಿ ಸ್ಟೈಲಲ್ಲಿ ಇಲ್ಲಿ ಬೆಣ್ಣೆ ಮುರುಕು ರೆಡಿ ಆಗುತ್ತೆ. ಈ ರೀತಿ ನಾವು ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡೋದ್ರಿಂದ ಅದ್ರ ಫ್ಲೇವರ್ ಕೂಡ ಬೆಣ್ಣೆ ಮುರುಕಲ್ಲಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂದ್ಬಿಟ್ಟು. ಸ್ಪೂನ್ ಇಂದ ತೆಗಿತಾ ಇದ್ರೆ ಬೆಣ್ಣೆ ಮುರುಕು ಅಲ್ಲೇ ಮುರಿತಾ ಇದಾವೆ, ಆದ್ರೆ ಬಾಯಿಲಿಟ್ರೆ ಎಷ್ಟು ಜಲ್ದಿ ಕರಗಬಹುದು ಅಂತ ನೀವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾ ಇನ್ನೊಂದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಈ ರೀತಿ ಬೇಡಪ್ಪ, ಡಿಸೈನ್ ಎಲ್ಲಿ ಬೇಕು, ನಮ್ಗೆ ಚಕ್ಲಿ ರೀತಿಯಲ್ಲಿ ಬೇಕು ಬೆಣ್ಣೆ ಮುರುಕು ಕೂಡ ಅಂದ್ರೆ ಅದು ಕೂಡ ನೀವು ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಬೆಣ್ಣೆ ಮುರುಕು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್ ನಿಮ್ಗೆ ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗನೆ ಮಾಡ್ಕೋಬಹುದು, ಟೈಮ್ ಕೂಡ ಉಳಿಯುತ್ತೆ. ಇಲ್ಲಪ್ಪ ಅಂದ್ರೆ ನೀವು ಒಂದು ಪೇಪರ್ ಹಾಳಿಯಲ್ಲಿ ಅಥವಾ ಪಾಕೆಟ್ ಹಾಳಿಯಲ್ಲಿ ಈ ರೀತಿ ಚಕ್ಲಿಯನ್ನ ಮಾಡಿ ಒಂದ್ ಹತ್ರ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂದು 10-20 ಆದ್ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ನೀವು ಅದನ್ನೇ ಮಾಡಿ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೂ ಕೂಡ ಒಂದು ಕಮೆಂಟ್ ಅನ್ನ ಹಾಕಿ, ಈ ವಿಡಿಯೋ ಇಷ್ಟ ಆಗ್ಲಿಲ್ಲ ಅಂದ್ರೂ ಕೂಡ ಒಂದು ಕಮೆಂಟ್ ಅನ್ನ ಹಾಕಿ ಫ್ರೆಂಡ್ಸ್. ನೀವು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕನ್ನೋದು ಒಂದು ಆಸೆ ಕೂಡ ಉಂಟಾಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.